ಕೊನೆಗೂ ಕೂಡ ಮದುವೆಯ ಬಗ್ಗೆ ಮೌನ ಮುರಿದಿದ್ದಾರೆ ನಟಿ ನಿವೇದಿತಾ ಗೌಡ. ಮತ್ತೆ ಮದುವೆ ಆಗೋಕೆ ನಿವೇದಿತಾ ಗೌಡ ಅವ್ರಿಗೆ ಭಯ ಕಾಡ್ತಾ ಇದೆಯಂತೆ. ಸದ್ಯಕ್ಕೆ ಎರಡನೇ ಮದುವೆ ಆಗಲ್ಲ ಆಗಲ್ಲ ಅಂತ ನಿವೇದಿತಾ ಗೌಡ ಹೇಳಿದ್ದಾರೆ. ಕೊನೆಗೂ ಕೂಡ ಮದುವೆಯ ಬಗ್ಗೆ ಮೌನ ಮುರಿದಿದ್ದಾರೆ ನಟಿ ನಿವೇದಿತಾ ಗೌಡ. ಸದ್ಯಕ್ಕೆ ಎರಡನೇ ಮದುವೆ ಆಗಲ್ಲ ಅಂತ ಹೇಳಿದ್ದು ಅವರ ಅಪ್ಪ ಅಮ್ಮ ಒಂದ್ಸಲ ಪ್ರಸ್ತಾಪ ಮಾಡಿದ್ರಂತೆ. ಬಟ್ ತುಂಬಾ ಭಯ ಆಗ್ತಾ ಇದೆ. ಸದ್ಯಕ್ಕೆ ಎರಡನೇ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ. ಕರಿಯರ್ ಮತ್ತು ಟ್ರಾವೆಲಿಂಗ್ ಅಂತ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೀನಿ. ಲೈಫ್ ತುಂಬ ಬ್ಯುಸಿ ಆಗಿದೆ. ಅಪ್ಪ ಅಮ್ಮ ಕೂಡ ಒಂದ್ಸಲ ಪ್ರಸ್ತಾಪ ಮಾಡಿದ್ರು. ನಾನು ರೆಡಿ ಇಲ್ಲ ಅಂತ ಹೇಳಿದ್ದೀನಿ. ತುಂಬ ಭಯ ಇದೆ ಮದುವೆ ಬಗ್ಗೆ. ಓಕೆ, ನೀನು ಯಾವಾಗ ಹೇಳ್ತೀಯೋ ಆಗಲೇ ಹುಡುಗನನ್ನು ಹುಡುಕ್ತೀವಿ ಅಂತ ಹೇಳಿದ್ದಾರೆ. ಇದು ನಟಿ ನಿವೇದಿತಾ ಗೌಡ ಅವರು ತಮ್ಮ ಎರಡನೇ ಮದುವೆ ಬಗ್ಗೆ ಮಾತನಾಡಿರುವಂತಹ ವಿಚಾರ. ಬಿಗ್ ಬಾಸ್ನ ನಿವೇದಿತಾ ಗೌಡ ಮತ್ತು ಅದೇ ಬಿಗ್ ಬಾಸ್ನಲ್ಲಿ ಕಂಟೆಸ್ಟೆಂಟ್ ಆಗಿದ್ದ ಚಂದನ್ ಇಬ್ಬರು ಕೂಡ ಮದುವೆ ಆಗಿದ್ರು. ಅದಾಗ್ತಾ ಇದ್ದಂತೆ ಸ್ವಲ್ಪ ಕೆಲ ತಿಂಗಳುಗಳ ಹಿಂದೆ ಡಿವೋರ್ಸ್ ಕೂಡ ಆಗಿತ್ತು. ಮತ್ತೊಂದು ಮದುವೆಯ ಬಗ್ಗೆ ಈಗ ಮೌನ ಮುರಿದಿದ್ದಾರೆ ನಿವೇದಿತಾ ಗೌಡ. ಸದ್ಯಕ್ಕೆ ಇಲ್ಲ, ಮದುವೆ ಅನ್ನುವ ಕಾನ್ಸೆಪ್ಟ್ ಭಯ ಹುಟ್ಟಿಸುತ್ತೆ. ಟ್ರಾವೆಲಿಂಗ್, ಕರಿಯರ್ ಅಂತ ತುಂಬ ಬ್ಯುಸಿ ಆಗಿದ್ದೀನಿ. ಇದು ನಿವೇದಿತಾ ಗೌಡ ಅವರ ಮಾತು, ಮನದಾಳದ ಮಾತು. ಇನ್ನೊಂದು ಮದುವೆ ಆಗ್ತೀರಾ, ಯಾವಾಗ ಅಂದಿದ್ದಕ್ಕೆ ಸದ್ಯಕ್ಕೆ ಆ ಯೋಚನೆ ಇಲ್ಲ. ಮದುವೆ ಅಂದ ತಕ್ಷಣ ನನಗೆ ಭಯ ಆಗತ್ತೆ. ಇದು ನಿವೇದಿತಾ ಗೌಡ ಅವರ ಒಪಿನಿಯನ್. ನಾನು ಚಂದನ್ ದೂರ ಆಗಿರೋದು ಸಹಜವಾಗಿಯೇ ಬೇಜಾರಿದೆ. ಹೇಗಂತ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ರ್ಯಾಪರ್ ಚಂದನ್ ಶೆಟ್ಟಿಯ ಮಾಜಿ ಪತ್ನಿ ನಿವೇದಿತಾ ಮಾತನಾಡಿದ್ದಾರೆ. ವರ್ಕ್ ಆಗ್ತಿಲ್ಲ ಅಂತಲೇ ಈ ನಿರ್ಧಾರ ತಗೊಂಡಿದ್ದಲ್ವಾ, ಬಟ್ ಬೇಜಾರಿದೆ. ಎಲ್ಲವೂ ಸರಿಯಾಗಿದ್ದಿದ್ರೆ ಯಾರು ಇಂಥ ನಿರ್ಧಾರ ತಗೊಳ್ತಾ ಇರಲಿಲ್ಲ. ದೂರ ಆದ ಬಳಿಕ ಚಂದನ್ ನನಗೆ ಕಾಲ್ ಮೆಸೇಜ್ ಮಾಡಿಲ್ಲ. ತಂದೆ ತಾಯಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ. ನಾನು ಖುಷಿಯಾಗಿರೋದಷ್ಟೇ ನನ್ನ ಅಪ್ಪ ಅಮ್ಮನ ಗುರಿಯಾಗಿತ್ತು ಅಂತ ಗ್ಯಾರಂಟಿ ನ್ಯೂಸ್ಗೆ ಚಂದನ್ ಶೆಟ್ಟಿಯ ಮಾಜಿ ಪತ್ನಿ ನಿವೇದಿತಾ ಗೌಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಅವರು ಡಿವೋರ್ಸ್ ತಗೊಂಡಿದ್ದಾರೆ. ಎರಡನೇ ಮದುವೆ ಬಗ್ಗೆ ಕೇಳಿದ್ದಕ್ಕೆ ಸದ್ಯಕ್ಕೆ ಆ ಯೋಚನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮದುವೆ ಅನ್ನುವಂಥದ್ದು ಭಯ ಹುಟ್ಟಿಸ್ತಾ ಇದೆ. ಹಾಗಾಗಿ ನನಗೆ ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಬೇಕು. ಯಾವುದೇ ರೀತಿಯ ಯೋಚನೆ ಸದ್ಯಕ್ಕಿಲ್ಲ ಅಂತ. ಇಲ್ಲ, ಆ್ಯಕ್ಚುಲಿ ಇವಾಗ ಸದ್ಯಕ್ಕೇನೂ ಇಲ್ಲ. ಇವಾಗ ಸದ್ಯಕ್ಕೆ ನನ್ನ ಕೆರಿಯರು, ಟ್ರಾವೆಲಿಂಗ್ ಅದ್ರ ಮೇಲೆ ಜಾಸ್ತಿ ಫೋಕಸ್ ಇದೆ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಇಲ್ಲ, ಒಂದ್ಸಲ ಕೇಳಿದ್ರು, ಏನಕ್ಕೆ ಅಂದರೆ ಕೇಳ್ದೇ ಇರಬಾರ್ದು ಅಂತ ಡೆಫಿನೆಟ್ಲಿ ಕೇಳಿದ್ರು. ಬಟ್ ನಾನೇ ಹೇಳಿದೆ, ಇಲ್ಲ ಇವಾಗ ನನ್ನಂತೂ ರೆಡಿ ಇಲ್ಲ ಇನ್ನೊಂದ್ಸಲ ಮದುವೆ ಆಗೋದಕ್ಕೆ, ತುಂಬ ಭಯ ಇದೆ ಅಂತ ಹೇಳಿದ್ದೆ. ಸೊ ಅದಕ್ಕೆ ಹೌದಾ, ಓಕೆ, ನೀನು ಯಾವಾಗ ಟೈಮ್ ತೊಗೊಳ್ತೀಯ ಓಕೆ ಅಂತ ಅವಾಗ ನೋಡ್ತೀವಿ ಅಂತಲೇ ಅಂದಿದ್ದಾರೆ. ಅವಾಗಲೂ ಹೆಂಗಿರುತ್ತೆ ಇವಾಗಲೂ ಹಾಗೆ ನನ್ನ ಫೋಕಸ್ ಕೆಲಸದ ಮೇಲೆ ಇದೆ. ಬೇಜಾರು ಆಗೇ ಆಗುತ್ತೆ, ಇಟ್ ಈಸ್ ವೆರಿ ಕಾಮನ್, ಬೇಜಾರು ಆಗೇ ಆಗುತ್ತೆ. ಬಟ್ ಅದರಿಂದ ಏನೋ ಒಂದು ವರ್ಕ್ ಆಗ್ತಿಲ್ಲ ಅಂತಲೇ ತಾನೇ ಎಲ್ಲ ಡೆಸಿಷನ್ ತೊಗೊಂಡು, ತುಂಬ ಎಲ್ಲ ತೀರಾ ಚೆನ್ನಾಗಿದ್ದರೆ ಯಾರೂ ಆ ಡೆಸಿಷನ್ ತೊಗೊಳ್ಳೋದೇ ಇಲ್ಲ. ಏನೋ ಆಗ್ತಿರುತ್ತೆ, ಅದಕ್ಕೆ ಡೆಸಿಷನ್ ತೊಗೊಂಡಿರ್ತಾರೆ. ಸೊ ತೊಗೊಂಡಾದ್ಮೇಲೆ ಹೇಗೆ ನಮ್ಮ ಲೈಫ್ನ ನಾವು ಹೇಗೆ ನೋಡ್ಕೊಳ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ಫುಲಿ ನಂಗೆ ತುಂಬ ಸಪೋರ್ಟಿವ್ ಪೇರೆಂಟ್ಸ್ ಇದ್ದಾರೆ, ಫ್ರೆಂಡ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ವಿತ್ ಸಪೋರ್ಟಿವ್ ಲವ್ಡ್ ಒನ್ಸ್. ಸೊ ಅದರಿಂದ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದೆ ಲೈಫ್. ಅವ್ರು ಯಾವಾಗಲೂ ಸಪೋರ್ಟಿವ್ ಆಗಿದ್ದಾರೆ. ಅವ್ರಿಗೆ ನಾನು ಖುಷಿಯಾಗಿರಬೇಕು, ನಾನು ನೋವಲ್ಲಿರೋದು ನೋಡೋದಕ್ಕೆ ಅವ್ರಿಗಂತೂ ಆಗೋದೇ ಇಲ್ಲ, ನಮ್ಮ ಮಮ್ಮಿ ಪಾಪಾಗಂತೂ, ಎಸ್ಪೆಷಲಿ ನಮ್ಮ ಮಮ್ಮಿ. ಆ್ಯಂಡ್ ನನಗೆ ಎಷ್ಟು ಪೇನ್ ಆಗುತ್ತೋ ಅಷ್ಟು 100 ಟೈಮ್ಸ್ ಅವ್ರಿಗೆ ಪೇನ್ ಆಗುತ್ತೆ, ಪೇರೆಂಟ್ಸ್ ಅಲ್ವಾ. ಸೊ ಅವರು ದೇ ಆರ್ ವೆರಿ ಸಪೋರ್ಟಿವ್. ನಾನು ಖುಷಿಯಾಗಿರಬೇಕು, ಅದು ಅವ್ರ ಮೇನ್ ಫೋಕಸ್. ಆ್ಯಂಡ್ ನನಗೆ ತುಂಬ ಸಪೋರ್ಟಿವ್ ಆಗಿದೆ. ಇಲ್ಲ, ಆ್ಯಕ್ಚುಲಿ ಇವಾಗ ಸದ್ಯಕ್ಕೇನೂ ಇಲ್ಲ. ಇವಾಗ ಸದ್ಯಕ್ಕೆ ನನ್ನ ಕೆರಿಯರು, ಟ್ರಾವೆಲಿಂಗ್ ಅದ್ರ ಮೇಲೆ ಜಾಸ್ತಿ ಫೋಕಸ್ ಇದೆ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಇಲ್ಲ, ಒಂದ್ಸಲ ಕೇಳಿದ್ರು, ಏನಕ್ಕೆ ಅಂದರೆ ಕೇಳ್ದೇ ಇರಬಾರ್ದು ಅಂತ ಡೆಫಿನೆಟ್ಲಿ ಕೇಳಿದ್ರು. ಬಟ್ ನಾನೇ ಹೇಳಿದೆ, ಇಲ್ಲ ಇವಾಗ ನನ್ನಂತೂ ರೆಡಿ ಇಲ್ಲ ಇನ್ನೊಂದ್ಸಲ ಮದುವೆ ಆಗೋದಕ್ಕೆ, ತುಂಬ ಭಯ ಇದೆ ಅಂತ ಹೇಳಿದ್ದೆ. ಸೊ ಅದಕ್ಕೆ ಹೌದಾ, ಓಕೆ, ನೀನು ಯಾವಾಗ ಟೈಮ್ ತೊಗೊಳ್ತೀಯ ಓಕೆ ಅಂತ ಅವಾಗ ನೋಡ್ತೀವಿ ಅಂತಲೇ ಅಂದಿದ್ದಾರೆ. ಅವಾಗಲೂ ಹೆಂಗಿರುತ್ತೆ ಇವಾಗಲೂ ಹಾಗೆ ನನ್ನ ಫೋಕಸ್ ಕೆಲಸದ ಮೇಲೆ ಇದೆ. ಬೇಜಾರು ಆಗೇ ಆಗುತ್ತೆ, ಇಟ್ ಈಸ್ ವೆರಿ ಕಾಮನ್, ಬೇಜಾರು ಆಗೇ ಆಗುತ್ತೆ. ಬಟ್ ಅದರಿಂದ ಏನೋ ಒಂದು ವರ್ಕ್ ಆಗ್ತಿಲ್ಲ ಅಂತಲೇ ತಾನೇ ಎಲ್ಲ ಡೆಸಿಷನ್ ತೊಗೊಂಡು, ತುಂಬ ಎಲ್ಲ ತೀರಾ ಚೆನ್ನಾಗಿದ್ದರೆ
ಯಾರೂ ಆ ಡಿಸಿಷನ್ ತೊಗೊಳ್ಳೋದೇ ಇಲ್ಲ. ಏನೋ ಆಗ್ತಿರುತ್ತೆ ಅದಕ್ಕೆ ಡಿಸಿಷನ್ ತೊಗೊಂಡಿರ್ತಾರೆ. ಸೊ ತೊಗೊಂಡಾದ್ಮೇಲೆ ಹೇಗೆ ನಮ್ಮ ಲೈಫ್‌ನ ನಾವು ಹೇಗೆ ನೋಡ್ಕೊಳ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ಫುಲಿ ನಂಗೆ ತುಂಬ ಸಪೋರ್ಟಿವ್ ಪೇರೆಂಟ್ಸ್ ಇದ್ದಾರೆ, ಫ್ರೆಂಡ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ವಿತ್ ಸಪೋರ್ಟಿವ್ ಲವ್ಡ್ ಒನ್ಸ್. ಸೊ ಅದರಿಂದ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದೆ ಲೈಫ್. ಅವ್ರು ಯಾವಾಗಲೂ ಸಪೋರ್ಟಿವ್ ಆಗಿದ್ದಾರೆ. ಅವ್ರಿಗೆ ನಾನು ಖುಷಿಯಾಗಿರಬೇಕು, ನಾನು ನೋವಲ್ಲಿರೋದು ನೋಡೋದಕ್ಕೆ ಅವ್ರಿಗಂತೂ ಆಗೋದೇ ಇಲ್ಲ, ನಮ್ಮ ಮಮ್ಮಿ ಪಾಪಾಗಂತೂ, ಎಸ್ಪೆಷಲಿ ನಮ್ಮ ಮಮ್ಮಿ. ಆ್ಯಂಡ್ ನನಗೆ ಎಷ್ಟು ಪೇನ್ ಆಗುತ್ತೋ ಅಷ್ಟು 100 ಟೈಮ್ಸ್ ಅವ್ರಿಗೆ ಪೇನ್ ಆಗುತ್ತೆ, ಪೇರೆಂಟ್ಸ್ ಅಲ್ವಾ. ಸೊ ಅವರು ದೇ ಆರ್ ವೆರಿ ಸಪೋರ್ಟಿವ್. ನಾನು ಖುಷಿಯಾಗಿರಬೇಕು, ಅದು ಅವ್ರ ಮೇನ್ ಫೋಕಸ್. ಆ್ಯಂಡ್ ತುಂಬ ನನಗೆ ತುಂಬ ಸಪೋರ್ಟಿವ್ ಆಗಿದೆ.